ಎಷ್ಟ್ ಟೈಮ್ ಶೇಕ್ ಮಾಡಕತ್ತೀರಿ? ಶೇಕ್ ಎಷ್ಟ್ ಟೈಮ್ ಕುಡಿತ ಶೇಕ್ 2 ಟೈಮ್ ಮಾಡಿದೆ ಸರ್. ಸೂಪರ್. 2 ಟೈಮ್ ಶೇಕ್ ಕುಡಿತಾ ಇರ್ತೀರಿ. ಹಾನ್ರಿ. ಮತ್ತೇನೇನ್ ಮಾಡ್ತಾ ಇದ್ದೀರಿ? ಮತ್ತ್ ಸಪ್ಲಿಮೆಂಟ್‌ಗಳೇನ್ ಯೂಸ್ ಮಾಡ್ತಾ ಇದ್ದೀರಿ? ಸಪ್ಲಿಮೆಂಟ್ ಇದಾವ್ ಸರ್. ಕ್ಯಾಲ್ಸಿಯಂ ಇದನ್ರಿ ಅವು ಜೈಂಟ್‌ದಿಂದ ಇದಾವ್ರಿ. ಹ್ಮ್. ಸಪ್ಲಿಮೆಂಟ್ 4 ಅದಾವ್ ಸರ್ ನನ್ವು. 4 ಇದಾವ್ರಿ? ಹಾನ್ರಿ. ಸೂಪರ್, ಸೂಪರ್. ಏನ್ ಅನ್ಸಿದೆ? ಸಪ್ಲಿಮೆಂಟ್ ತಗೊಂಡ ನಂತರ ನಿಮ್ಗೆ ಏನ್ ಅನ್ಸಿದೆ? ಚಲೋ ಅನ್ಸೈತ್ ಸರ್. ಸರ್ ಅವ್ರಿಗೆ ಚೆನ್ನಾಗಿ ಅನಿಸ್ತಿದೆ. ಸರ್ ಹಾ. ಎಸ್ ಸರ್. ಸರ್ ಒಮೆಗಾ 3 ಮಲ್ಟಿವಿಟಮಿನ್ ಸರ್ ಗಾಲ್ಚಿನಿ ರೀ ಜಾಯಿಂಟ್ ಹೆಲ್ತ್ ಕೊಟ್ಟರು ಸರ್. ಓಕೆ, ಒಮೆಗಾ 3 ಮಲ್ಟಿವಿಟಮಿನ್ ಗಾರ್ಸಿನಿಯಾ ಜಾಯಿಂಟ್ ಹೆಲ್ತ್. ಓಕೆ. ಎಸ್ ಮೇಡಮ್, ಇವನ್ನ 4 ಸ್ಟಾರ್ಟ್ ಮಾಡಿದ ನಂತರ ಏನು ಚೆನ್ನಾಗಿ ಅನಿಸಿದೆ? ಚರಂದ ನೂಸೋದ ಕಮ್ಮಿ ಆಗ್ಯಾವ ಸರ್. ಹ್ಮ್ ಮತ್ತ ಅಷ್ಟ ಇದನ್ನಿಲ್ರಿ. ಆರಾಮ್ ಅನ್ಸೈತ್ರಿ. ಓಕೆ, ಜಾಯಿಂಟ್ ಹೆಲ್ತ್ ಆನಂತರ ಗಾರ್ಸಿನಿಯಾ. ಜಾಯಿಂಟ್ ಹೆಲ್ತ್ ತಗೋತ್ರ ಆದ್ರೆ ಆರಾಮ. ಒಟ್ಟ ಮೊನ್ನೆ ನಡಕ ಆಗಿದ್ರು ಸರ್. ಅವು ತಗೋದ್ ಬಂದ್ ಮಾಡಿದಾಗ ಸ್ವಲ್ಪ ಮತ್ ನೋವು ಸಾಕತ್ತಿದ್ವು ರೀ. ಈಗ ಮತ್ತೀಗ 2 ದಿವಸ ಆಯ್ತು ತಗೋಕತ್ತೇನ್ರಿ. ಮತ್ತೀಗ ಆರಾಮ್ ಅನ್ಸೈತ್ರಿ. ಮತ್ತ ಅದಕ್ಕೆ ಬಿಡಬಾರದ್ರಿ. ಬಿಡ ಅಂತ ಹೇಳಿದ್ರ ನಿಮ್ಗೆ ಯಾರಾದ್ರೂ ಟ್ಯಾಬ್ಲೆಟ್ ಆಗಿದ್ರಿ ಸರ್. ಆಗಿದ್ದು ನನ್ನ ತರ್ಸಕ್ ಹೇಳಿನ್ರಿ. ಅವ್ನ ತಗೊಂಬಂದು ಕೊಟ್ರಿ ಸರ್. ಓಕೆ ಓಕೆ, ಖಾಲಿ ಆಗಿದ್ದು ಅಂತ ಹೇಳಿ ನೀವು ಬಿಟ್ಟಿದ್ರಿ ಅಷ್ಟೇ. ನೀರ್ ಖಾಲಿಗಿದ್ದನ ಬಿಟ್ಟೇನಿ ಸರ್. ಅದಕ್ಕೆ ಇರ್ಬೇಕು. ಈಗ ನಮ್ಗೆ ಊಟ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ ನೀವು? ಊಟ ಇಲ್ಲದ್ರಿ ನಡೀರಿ ಸರ್. ಈಗ ಎಲ್ಲಿದಾವ್ ಖಾನಾವಳಿ ಅಂತ ಹುಡುಕ್ಯಾಡ್ತೀರಲ್ಲ? ಇಲ್ಲ ಸರ್. ಯಾನ್ ಹೊರಗಿನ ಯಾನ್ ತಿನ್ಬೇಕ ಅನ್ಸಂಗಿಲ್ರಿ ಈಗ. ಇಲ್ಲ, ನಾ ಏನೇನಿ ಈಗ ಊಟ ಇರ್ಲಿಲ್ಲ ಅಂದ್ರೆ ನಿಮ್ ಹೊಟ್ಟೆ ಊಟ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ ನೀವು? ಎಲ್ಲಾರ ಸಿಗತ್ತಾನ ನೋಡ್, ಈ ಹೋಟೆಲ್ಲಾರ ಐತಿ, ಈ ಹೋಟೆಲ್ಲಾರ ನೋಡ್ತಾನೆ ಅಂತ ನೋಡ್ತಿರ್ತಿರಿಲ್ಲ? ಹಂಗ ನಮ್ ಖಾಲಿ ಆಗ್ತಾವ ಅಂತಂದ್ರ ಬೇಗ ಏನ್ ಮಾಡ್ಬೇಕಂತಂದ್ರ ಅದನ್ನ ತರಿಸಿ ಇಟ್ಕೋಬೇಕು. ಯಾಕಂದ್ರ ಬೇಕಲ್ಲ. ಬೇಕಾದ್ರೆ ಹೌದು ಸರ್. ಮಾಡ್ರಿ, ಚೆನ್ನಾಗಿರ್ತದೆ. ಓಕೆ, ಎನಿವೆ ಈಗ ಚೆನ್ನಾಗಿ ಆಗಿದೆ ನಿಮ್ಗೆ. ಓಕೆ, ಎಸ್ ಮೇಡಮ್. ಆಗಿದೆ ಸರ್. ಎಸ್, ವೇಟ್ ಲಾಸ್ ಎಷ್ಟಾಗಿದೆ ನೋಡಿಕೊಂಡ್ರಿ? 75 ಇತ್ರಿ ಸರ್. 72 ಆಗೈತ್ರಿ ಈಗ. 75 ಇತ್ತು, ಈಗ 72 ಆಗೈತಿ. 2 ಆಗೈತಿ ಸರ್. ಸೂಪರ್ ಸೂಪರ್. 3 kg ವೇಟ್ ಲಾಸ್ ಆಗಿದೆ. ಹಾನ್ರಿ. ಮತ್ತೆ ಸ್ಕಿನ್ ಏನಾದ್ರು ಬದಲಾವಣೆ ಆಗೈತ್ರಿ? ಆಗೈತಿ ಸರ್. ಏನಾಗೈತ್ರಿ? ಇದ್ ಮಕ್ಕಳ ಮೇಲೆ ಜರ ಬಂಗಲ್ ಐತ್ರಿ. ಒಂದ್ ಜರ ಕಮ್ಮಿ ಅನ್ಸಾಯ್ತು ಸರ್. ವಾವ್, ಮುಖದ ಮೇಲಿನ ಬಂಗು ಏನಾಗೈತೆ ಅಂದ್ರೆ ಕಡಿಮೆ ಆಗಿದೆ. ಅದಕ್ಕೆ ಹೇಳೋದು ಇದನ್ನ ಪ್ರಾಡಕ್ಟ್ ಅನ್ನ ನ್ಯೂಟ್ರಿಷನ್ ಯೂಸ್ ಮಾಡೋದ್ರಿಂದ ಇಂಟರ್ನಲ್ಲಿ ರಿಪೇರಿ ಹಾಕೋತ ಬರ್ತೈತಿ. ನಾವು ಹೊರಗ್ ಮಾತ್ರ ರಿಪೇರಿ ಮಾಡಿದ್ರೆ ಹೊರಗ್ ಅಷ್ಟ ಆಕತ್ತೆ. ಅದಕ್ಕಾಗಿ ಕ್ರೀಮ್ ಹಚ್ತಾರೆ, ಹೊರಗ್ ರಿಪೇರಿ ಮಾಡೋದು. ಅದ್ ಮ್ಯಾಗ ಅಷ್ಟ ಚಂದ ಕಾತೈತಿ. ಅದ ಒಳಗ ಚಂದ ಆಗ್ಬೇಕಾಯ್ತಂದ್ರ ಶೇಕ್ ಕುಡಿಬೇಕು. ಒಳಗಿಂದ ಚಂದಾಗ ಆಗ್ಬೇಕಾಗಿತ್ತಂತಂದ್ರ ಶೇಕ್ ಕುಡಿಬೇಕು. ಒಳಗಿಂದ ಸ್ಟ್ರಾಂಗ್ ಆಗ್ಬೇಕಾಗಿತ್ತಂದ್ರ ಶೇಕ್ ಕುಡಿಬೇಕು. ಒಳಗಿಂದ ಸ್ಟ್ರಾಂಗ್ ಆಗ್ತಾರೆ. ಹೊರಗಷ್ಟ ಸ್ಟ್ರಾಂಗ್ ಆಗ್ಬೇಕಾಗಿತ್ತಂತಂದ್ರ ಮಸಾಲ ಅಷ್ಟ ಹಿಂಗ ದಪ್ಪಾಗಿರ್ತಾವ, ಇದಾಗಿರ್ತಾವ. ಇಂಟರ್ನಲ್ಲಿ ನಮ್ ಸೆಲ್ಸ್ ಬಹಳಷ್ಟು ಸ್ಟ್ರಾಂಗ್ ಆಗ್ಬೇಕಾಯ್ತಂದ್ರ ಶೇಕ್ ಕುಡಿಬೇಕು. ಸಪ್ಲಿಮೆಂಟ್ ಗಳನ್ನ ಯೂಸ್ ಮಾಡ್ಬೇಕು. ಯೂಸ್ ಮಾಡಿದಿರಂದ್ರ ಖಂಡಿತವಾಗಿ ಏನಾಗತ್ತಂತಂದ್ರ ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗ್ತೇವೆ. ನಾ ಮೊದಲ ಹಿಂಗ್ ಮಾತಾಡ್ತಿದ್ದಿಲ್ರಿ, ಸಾವಿತ್ರಿ ಮೇಡಮ್. ಹೆಂಗ್ ಶೇಕ್ ಕುಡಿತೀನಿ ಹಂಗೆ ಮಾತ್ ಬಾರಿ ಬರಾಕತ್ತಾವ ನಮಗೆ. ನಿಮ್ಗೂ ಹಂಗ. ಈಗ ಇಲ್ಲಿ ಭಾರತಿ ಮೇಡಮ್ ಹಂಗ ಇದ್ರ ಮೊದಲ. ಏನಾರು ಕೇಳಿದ್ರೆ ಏನಾರು ಹೇಳ್ತಿದ್ರು, ಏನಾರು ಮಾಡ್ತಿದ್ರು. ಯಾವಾಗ ಹೆಂಗೆ ಶೇಕ್ ಕುಡಿಯಕತ್ತಾರ ಈಗ ಎಲ್ಲಾರು ಏನಾಗ್ತಾರ, ಬಾರಿ ಚೆನ್ನಾಗಿ ಮಾತಾಡ್ತಾರ. ಇದು ಎದರ ಪ್ರಭಾವ ಅಂದ್ರ ಶೇಕಿನ ಪ್ರಭಾವ, ನಾವು ಕುಡಿತಕ್ಕಂತ ಆಹಾರದ ಪ್ರಭಾವ. ನಿಮ್ಗೆ ಗೊತ್ತಿರ್ಬೇಕು. ನಾನು ಸಣ್ಣ ಪುಟ್ಟ ನೋಟಿಸ್ ಮಾಡಿ ಹೇಳ್ತಿರ್ತೀನಿ ಅಷ್ಟೇ. ಅದಕ್ಕೆ ಚೆನ್ನಾಗಿ ಮಾತನಾಡ್ತಕ್ಕಂತ ನಮ್ ಬ್ರೈನ್ ಏನ್ ಮಾಡ್ತತಿ ಅಂದ್ರ ಬಹಳಷ್ಟು ಆಕ್ಟಿವ್ ಆಗಿ ಚೆನ್ನಾಗಿ ಕೆಲಸ ಮಾಡ್ತದ. ಗೋಸ್ಕರ ಏನು ಅಂತಂತಂದ್ರೆ ಇದನ್ನ ನೋಡ್ರಿ, ಇದನ್ನ ಸಿಂಪಲ್ ಆಗಿರ್ತಕ್ಕಂಥದ್ದು ಸಣ್ಣ ಒಂದು 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 ಏನು ಒಂದು ಸಣ್ಣ ಇದು ಎಕ್ಸ್ಪೆರಿಮೆಂಟ್ ಇದು. ನಾ ಅದಕ್ಕೆ ಬಹಳಷ್ಟು ಜನ ಕೇಳ್ತಿರ್ತೇನೆ, ಯಾರು ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾರ ಫಸ್ಟ್ ಆಫ್ ಆಲ್ ಅವ್ರಿಗೆ ನ್ಯೂಟ್ರಿಷನ್ ಯಾರು ಮಾಡ್ಬೇಕು. ಯಾಕಂದ್ರ ಬ್ರೈನ್ ಕೆಲಸ ಮಾಡ್ತಿರ್ತತಿ. ಬ್ರೈನ್ ಅವ್ರ ನೋಡ್ರಿ, ಒಂದ್ ಸ್ವಲ್ಪ ಏನಾರ ಆತಂತಂದ್ರ ಒಂದ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅವ್ರದ್ದು ಏನೋ ಹಿಂಗ ಆತಂತಂದ್ರ ಮುಗಿದೋಯ್ತು, ಎಲ್ಲೇ ಹೋಗಿರ್ತದ ಗಾಡಿ. ನಂದು ಒಂದು ರಿಕ್ವೆಸ್ಟ್ ಏನಂತಂದ್ರೆ, ಯಾರು ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೆ ಇದನ್ನ ಇಂಪಾರ್ಟೆಂಟ್ ಆಡ್ ಮಾಡ್ಬೇಕು. ಯಾರು ಮಕ್ಕಳು ಚೆನ್ನಾಗಿ ಓದ್ಬೇಕಂತಿರ್ತಾವ ಇದನ್ನ, ಅಂತ ಮಕ್ಕಳಿಗೆ ಇದನ್ನ ಆಡ್ ಮಾಡ್ಬೇಕು. ಯಾರು ಫಿಸಿಕಲಿ ಚೆನ್ನಾಗಿ ಬ್ರೈನ್ ಕೆಲಸ ಮಾಡ್ಬೇಕಂತಾರ ಅವ್ರಿಗೆ ಇದನ್ನ ಆಡ್ ಮಾಡ್ಬೇಕು. ಅನ್ಸತಿ ಇದೆ ಯಾರಿಗಾರ? ನನಗ್ ಮಾತ್ರ ಅನಿಸ್ತದ, ನೋಡಿದಾಗ ಅನಿಸ್ತಿರ್ತದ. ಕೇಳೋದು, ನಿಮ್ಮ ಮನಸ್ಸು ನಿಮ್ಮ ಬ್ರೈನ್ ಏನ್ ಮಾಡ್ತಾವ ಅಂದ್ರ ಬಹಳಷ್ಟು ಚೆನ್ನಾಗಿ ಕಾರ್ಯಕ್ಷಮತೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಆಗ್ತಾವ. ಅದಕ್ಕೆ ನೋಟಿಸ್ ಮಾಡ್ಬೇಕಿದು. ಹಂಗ ಅನ್ಸತ್ರಿ ಮೇಡಮ್? ಸೂಪರ್ ಸೂಪರ್ ಸೂಪರ್. ಖಂಡಿತವಾಗಿಯೂ ಎಸ್, ಇನ್ನೂ ಕೂಡ ಬದಲಾವಣೆ ಆಗ್ತಾವ. ಹೆಚ್ಚು ಶೇಕ್ ಕುಡೀರಿ, ಹೆಚ್ಚು ಸಪ್ಲಿಮೆಂಟ್ ಗಳನ್ನ ತಗೊಳ್ರಿ. ಖಂಡಿತವಾಗಿ ಏನೇನ್ ಆಗಿರ್ತತಿ ಅದನ್ನ ಮಾಡ್ರಿ. ವ್ಯಾಯಾಮ ಮಾಡಕತ್ತೀರಿ? ಸರ್. ಮತ್ತ ನಮ್ಮ ಕಮ್ಯುನಿಟಿ ಒಳಗೆ ಒಂದು ದಿನ ಜಾಯ್ನ್ ಆಗಿಲ್ಲಲ್ಲ?
ಕಂಪ್ಯೂಟರ್ ಜಾನ್ ಆಗಿಲ್ಕರೆ ನಾವು ಇದು ಮಾಡ್ತೇನೆ ಸರ್ ಕಂಪ್ಯೂಟರ್ ಅದು ಫೋನ್ ಸಂಬಂಧರ್ಲೆ ಮತ್ತೇನಿಲ್ಲ ಸರ್. ಓಹೋ ನಿಮ್ದು ಫೋನ್ ಪ್ರಾಬ್ಲಮ್. ಹಾ ಫೋನ್ ಪ್ರಾಬ್ಲಮ್ ಸರ್. ಭಗವಂತ ಬೇಗ ಅವ್ರಿಗೊಂದು ಫೋನ್ ಕೊಡಿಸ್ಬಿಡು. ನಾವು ಸಣ್ಣರದ ಹೆಂಗ್ ಯೋಚನೆ ಮಾಡ್ತಿದ್ದಂದ್ರ ನಾವು ನಡ್ಕೋತ ಶಾಲೆ ಹೋಗ್ತಿದ್ದೇವ್ರಿ. ಸರ್ ಅವರು Yes, sir. ಸರ್ 2 ಇಂಚ್ ಲಾಸ್ ಆಗೈತ್ರಿ 2 ಇಂಚ್ 2 ಇಂಚ್ ಲಾಸ್ ಆಗಿದೆ. ಹಾ ಅದಕ್ಕೆ ಹೇಳ್ಬೇಕಲ್ಲ, ಹೇಳಿದ್ರ ಹೇಳಿಲ್ಲ ಅವ್ರು. 4 ಎಸ್ ಸೂಪರ್. ಲಾಸ್ ಆಗ್ಯಾರ ಸರ್ ಅವ್ರು. ಓಕೆ ಅವ್ರ ಫೋಟೋನ ಕೊಲೆಸ್ ಮಾಡ್ರಿ, ಕೊಲೆಸ್ ಮಾಡಿ ಅಂತಲ್ಲ ಎಸ್ ಹಾಕ್ರಿ. ಎಸ್ ಸರ್. ಮತ್ತ ಎಸ್ ಗ್ರೂಪ್ನಾಗ ಅವ್ರಿಗೆ ಮೆಸೇಜ್ ಹಾಕಿದ್ರೆ ಗೊತ್ತಾಗತ್ತೆ ನಮ್ಗೆ ಏನೇನಾಗತ್ತೆ ಏನಿಲ್ಲ ಅಂತ ಹೇಳಿ. ಎಸ್ ಸರ್ ರಜೆ